ಅರಣ್ಯ ಇಲಾಖೆಯ ಹಗಲ್ ದರೋಡೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾಗಿರ್ತಕ್ಕಂಥ ಬಾಲ್ಕಿ ಕ್ಷೇತ್ರದ ಶಾಸಕರಾದ ಈಗ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥ ಈಶ್ವರ್ ಖಂಡ್ರೆ ಅವರು ಕಳೆದ ಸಿದ್ದರಾಮಯ್ಯ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿದ್ದರು. ಆ ಅರಣ್ಯ ಸಚಿವರಾಗಿದ್ದಾಗ ಆಗಬೇಕಂತ ಕಾರ್ಯಗಳು, ಅವರ ಕನಸು ಇಡೀ ರಾಜ್ಯದಿಂದ ಹಸಿರು ಹೊದಿಕೆ ಮಾಡಬೇಕೆಂಬ ಸಂಕಲ್ಪವನ್ನು ತೊಟ್ಟುಕೊಂಡಿದ್ದರು. ಅದರಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಆಲೋಚನೆ ಮಾಡಿ ಹೇಗಾದರೂ ಮಾಡಿ ಈ ಒಂದು ಅರಣ್ಯ ಇಲಾಖೆಗೆ ಒಂದು ಕಾಯಕಲ್ಪ ನೀಡಬೇಕೆಂಬ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದು ಕನಸನ್ನು ಕಟ್ಟಿಕೊಂಡರು. ಆದರೆ ಇವತ್ತು ಆ ಕನಸನ್ನು ನುಚ್ಚು ನೂರು ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಅರಣ್ಯ ಅಧಿಕಾರಿಗಳು. ಯಾಕೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಆಗಿರುವಂಥ ಒಂದು ಮಾಹಿತಿಯನ್ನು ತಲುಪಿಸ್ತೇವೆ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಅರಣ್ಯ ಇಲಾಖೆಯಲ್ಲಿ ನಡೆದಿರುವಂಥ ಅಕ್ರಮದ ಆರೋಪದ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿ ನಾವು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಪ್ಪ ಅಂತಂದರೆ, 2024-25ನೇ ಸಾಲಿನಲ್ಲಿ ಬೀದರ್ ನಗರದ ರಸ್ತೆಯ ಹಾಗೂ ರಸ್ತೆ ಬದಿಯಲ್ಲಿರ್ತಕ್ಕಂಥ ನೆಡತೋಪುಗಳನ್ನು ಮತ್ತು ಡಿವೈಡರ್ಗಳ ಮಧ್ಯೆ ಇರ್ತಕ್ಕಂಥ ಈ ಗಿಡ ಮರಗಳನ್ನು ನಡೆಸಿದಾರಲ್ಲ, ಈ ಗಿಡ ಮರಗಳನ್ನು ನಡೆಸಿದಕ್ಕೆಲ್ಲ ಒಂದಿಷ್ಟು ಸಂರಕ್ಷಣೆ ಮಾಡಬೇಕು, ಅದನ್ನು ಪೋಷಣೆ ಮಾಡಬೇಕು, ಪಾಲನೆ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಆ ಒಂದು ಗಿಡನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸಬೇಕೆಂಬ ಕನಸುಗಳನ್ನು ಹೊತ್ತುಕೊಂಡಿರುವಂಥ ಈಶ್ವರ್ ಖಂಡ್ರೆ ಅವರ ಕನಸು ಇವತ್ತು ನನಸಾಗ್ತಾ ಇಲ್ಲ, ನುಚ್ಚು ನೂರಾಗ್ತಾ ಇದೆ. ಇವತ್ತು ಈ ಅರಣ್ಯ ಇಲಾಖೆ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರ ಕೈಯಲ್ಲಿದೆ. ಅವ್ರಿಗೇನು ಗೊತ್ತಾಗೋದಿಲ್ಲ ಪಾಪ. ಆದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಆಗ್ತಾರೆ. ಹಾಗಾಗಿ ಅವರಿಗೆ ಇದೊಂದು ಮಾಹಿತಿ ಕೊಡ್ತಾ ಇದೀವಿ. ಅವರದೇ ಆದಂಥ ವಿಚಾರದಲ್ಲಿ ಏನು ಹಸಿರು ಹೊದಿಕೆ ಮಾಡಬೇಕೆಂಬ ಒಂದು ಸಂಕಲ್ಪ ತೊಟ್ಟುಕೊಂಡಿದ್ರಲ್ಲೋ ಆ ವಿಚಾರದಲ್ಲಿ ಇವತ್ತು ಆ ಅಧಿಕಾರಾವಧಿಯಲ್ಲಿ ಯಾವುದೇ ರೀತಿಯಿಂದ ಕೆಲಸಗಳನ್ನ ಆಗ್ಲಿಕ್ಕೆ ಬಿಟ್ಕೊಡುವಂತ ವ್ಯಕ್ತಿ ಇವತ್ತು ಆ ಇಲಾಖೆ ಬಿಟ್ಟು ಹೋದ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಗೆಲ್ಲ ಲೂಟಿ ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಿಮ್ಗೆ ಯಾಕೆ ವಿಚಾರವನ್ನು ಹೇಳ್ತೇನೆ ಅಂದ್ರೆ, ಈ ಡಿವೈಡರ್ ಮಧ್ಯೆ ಮತ್ತು ರಸ್ತೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರಾದೇಶಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದಿಷ್ಟು ಬಜೆಟ್ಗಳನ್ನ ಅಲೋಕೇಶನ್ ಮಾಡ್ಕೊಳ್ತಾರೆ. ಆ ಬಜೆಟ್ ಅನ್ನು ಅಲೋಕೇಶನ್ ಮಾಡಿಕೊಂಡು ಇದಕ್ಕೆ ಒಂದಿಷ್ಟು ಮೇಂಟೆನೆನ್ಸ್ ಅಂತಾರೆ. ಈ ಮೇಂಟೆನೆನ್ಸ್ ಚಾರ್ಜ್ ಕನಿಷ್ಠ ಪಕ್ಷ 2024-25ನೇ ಸಾಲಿದ ಮೇಲೆ ಇನ್ನೂ 3 ವರ್ಷಗಳ ಕಾಲ ಅದನ್ನ ಮೇಂಟೆನೆನ್ಸ್ ರೂಪದಲ್ಲಿ ಹಣಗಳನ್ನ ಪಡೀತಾರೆ, ತೆಗೆದುಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ 3 ಕಿಲೋಮೀಟರ್ಗೆ ಒಬ್ರು ಒಂದು ವಾಚರ್ ನೇಮಕ ಮಾಡ್ತಾರೆ. ಆ ವಾಚರ್ ಹಣನ ಕೂಡ ಅವರೇ ಗುಳುಂ ಮಾಡ್ತಾ ಇದ್ದಾರೆ, ಅಥವಾ ಆ ಸಂಬಂಧಪಟ್ಟಂತ ಗುತ್ತಿಗೆದಾರ ಇದ್ದಾರಲ್ಲ ಅವ್ರು ಗುಳುಂ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಹೇಳಿಕೆ ನೀಡೋ ಮೂಲಕ ವಾಚರ್ಗಳಿಂದ ಈ ಥರದ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಿನ್ನೆ ಸಂಜೆ 4 ಗಂಟೆಗೆ ಈ ಒಬ್ಬ ವಾಚರ್ಗಳು ತಮ್ಮ ವಾಹನ ಜೊತೆಗೆ ನಮಗೆ ಸಿಕ್ಕಾಕೊಳ್ತಾರೆ. ಇಲ್ಲಿ ನಾವು ಯಾವ ಕಾರಣಕ್ಕಾಗಿ ಈ ಕಬ್ಬಿಣದ ಜಾಲಿಗಳನ್ನು ತೆಗಿತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ತೆಗಿತಾ ಇದ್ದೀರಿ ಅಂತ ನಾವು ಕೇಳಿದಾಗ ಜಾಧವ್ ಎನ್ನುವಂಥ ಡೆಪ್ಟಿ RF ಅವರು ನಮಗೆ ಹೇಳಿದ್ದಾರೆ, ಸರ್ ಮೇಲಧಿಕಾರಿಗಳು, ಹಾಗಾಗಿ ಇದನ್ನು ಕೆಲಸ ನಾವು ಮಾಡ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಈ ವಾಚರ್ಗಳು ಕೂಡ ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ರೀತಿಯಾಗಿ ಈ ವಾಚರ್ಗಳಿಂದ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಎಂಬುದನ್ನು ಕೂಡ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಬೀದರ್ ಜಿಲ್ಲೆಯ ಪ್ರಾದೇಶಿಕ ಉಪ ಅರಣ್ಯ ಅಧಿಕಾರಿಗಳಿರ್ತಕ್ಕಂಥ ಸುಮಿತ್ ಪಾಟೀಲ್ ಅವರಾಗಿರ್ಬೋದು, RFO ಆಗಿರುವಂಥ MD ಮುದಾಸಿರ್ ಆಗಿರ್ಬೋದು ಮತ್ತು ಸದಾನಂದ್ ಅವರಾಗಿರ್ಬೋದು ಡೆಪ್ಟಿ RFO, ಈ ರೀತಿಯಾಗಿ ಹೇಳಿಕೆ ನೀಡೋ ಮೂಲಕ ಇಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ ಸಂರಕ್ಷಣೆ ಇಲಾಖೆ ಮಾಡುತ್ತಿರುವುದು ಖಂಡನೀಯವಾಗಿದೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಕನಸು ನುಚ್ಚು ನೂರು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಒಂದಿಷ್ಟು ಅವರಿಗೆ ಸಲಹೆ ನೀಡ್ತಾರಾ? ಈ ರೀತಿಯಾಗಿ ಗಿಡ ಮರಗಳನ್ನು ಪೋಷಣೆ ಪಾಲನೆ ಮಾಡದೆ ಇದೇ 2024-25ನೇ ಸಾಲಿನಲ್ಲಿ ಹಚ್ಚಿರುವಂಥ ಗಿಡ ಮರಗಳ ಜಾಲಿಗಳನ್ನು ತೆಗೆದುಕೊಂಡು ಈ ಟ್ರ್ಯಾಲಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಮತ್ತದು 26 ಮತ್ತು 27ನೇ ಸಾಲಿ ಅಂತೇಳಿ
ಬರೆದುಕೊಂಡು ಬಂದು ಈ ರೀತಿಯಾಗಿ ಮತ್ತೆ ಗಿಡಗಳು ಹಚ್ತಾರೆ, ಸರ್ಕಾರಕ್ಕೆ ಒಂದಿಷ್ಟು ಬೊಕ್ಕಸ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಇಲ್ಲಿ ಗಮನ ಹರಿಸಬೇಕಾಗಿದೆ. ಈ ರೀತಿಯಾಗಿ ಜಿಲ್ಲೆಯ ಯಾರು ಮಂತ್ರಿಗಳು ಇಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಅರಣ್ಯ ಇಲಾಖೆ ಹಗಲ ದರೋಡೆ ಮಾಡ್ತಿರೋದು ನಮಗೆ ಸರಿ ಅನಿಸ್ತಿಲ್ಲ. ಈಗ ಸಂಬಂಧಪಟ್ಟಂಥ ಏನಿದಾರಲ್ಲ ಈ ವಾಚರ್ಗಳು ಕೂಡ, ಆ ವಾಚರ್ ಕೂಡ ನಾವು ನೇರವಾಗಿ ಮಾತಾಡ್ಸೋಣ. ಅವರು ಇದರ ಬಗ್ಗೆ ಸಂಬಂಧಪಟ್ಟವರಿಗೆ ಮಾಹಿತಿ ಕೂಡ ಅವ್ರು ಹೇಳ್ತಾರೆ. ಇಲ್ಲಿ ಯಾಕೆ ಬಂದರು, ಯಾವ ಕಾರಣಕ್ಕಾಗಿ ಬಂದರು, ಯಾರು ಹೇಳಿದರು ಎಂಬುದನ್ನು ಕೂಡ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ 4 ಜನ ವಾಚರ್ಗಳು ಇಲ್ಲಿ ಇದ್ದಿದ್ದಾರೆ. ಗಾಡಿ ಸಮೇತ ಅವರನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಇದರೆಲ್ಲ ಟ್ರಂಪ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಟೀ ಪಾರ್ಕ್ ಅಂತೇಳಿ ಶಾಪುರ್ ಗೇಟ್ ಕಡೆ ಹೋಗಿ ಟೀ ಪಾರ್ಕಲ್ಲಿ ಇಡ್ತಾ ಇದ್ದಾರಂತೆ. ಯಾವ ಕಾರಣಕ್ಕಾಗಿ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ತಿಳಿಸಬೇಕಾಗಿದೆ. ಏನಪ್ಪ ಇಲ್ಲೇ ಥರ ತಿರುವಲ್ಲ ಅದೇ ದರ್ವಾಜೆಲಿಂದು ಅಂಬೇಡ್ಕರ್ ಸರ್ಕಲ್ ಯಾರು ತೆಗಿಂತ ಹೇಳ್ಯಾರ? ಸದಾನಂದ ಸರ್ರು. ಅವು ಯಾವ್ಯಾವ ಗಿಡ ಒಣಗಿಂದವ ಅವೆಲ್ಲ ತೆಗ್ದಾಕ್ರಿ ಜಾಲಿಗಳು, ಅವು ಗಿಡ ಅಂತ ಹೇಳ್ಯಾರ. ಗಿಡ ಮುರ್ದಾಕ್ರಿ? ಎಲ್ಲ ಗಿಡ ಪೂರ ಒಣಗಿಂದಿದ್ದು ಪೂರ ತೆಗೀರಿ, ಚಂದ ಇದ್ದೀನಿ ಈಗಿರ್ಲಿ ಅಂತಾರೆ. ಈ ಜಾಲಿ ಹೊಲಿತೀರಿ? ಜಾಲಿ ಟೀ ಪಾರ್ಕ್ ಹೋಗ್ಲತ್ತೀರಿ. ಎಲ್ಲಿ ಟೀ ಪಾರ್ಕ? ಶಾಪುರ್ ಗೇಟ್. ಯಾಕೆ ಅಲ್ಲಿ ಹೊಲಿತೀರಿ? ಅಲ್ಲಿ ಒಯ್ದಿಕ್ರಿ ಅಂದ್ರೆ ಅಲ್ಲೇ ಒಯ್ದಿಕ್ರಿ. ಹಾಂ, ಹೋಟ್ಲ ಗುರುನಲ್ಲಿ ಹೊಡ್ದ. ನಿಮ್ಮ ಹೆಸರು? ಸಯ್ಯದ್ ಮುಜೀಬ್. ಸಯ್ಯದ್ ಮುಜೀಬ್. ನಿನ್ನ ಹೆಸರು? ರಾಮ್. ಹಾಂ, ಎಲ್ಲಿರ್ತಿ? ವಾಚರ್ ಎಲ್ಲಿ ಕೆಲಸ ಮಾಡ್ತಿ? ಇದೆ ನೋಡಿ ಸರ್, ನಾವು ಇದೆ ಶಾಪುರ್ ಗೇಟ್ ಹಿಡ್ಕೊಂಡು ಪತ್ತೆ ದರ್ವಾಜ ಯಾಂಬಳಕ ಸಕತ್ತಾನ. ಅದು ಇದು 3 ಕಿಲೋಮೀಟರ್ ಇತ್ತು ಪತ್ತೆ ದರ್ವಾಜ ತನಕ. ಹೊಸ ಬಸ್ ಸ್ಟ್ಯಾಂಡ್ ಸರ್. ನೀನೇ ಒಬ್ಬನೇ ಮಾಡ್ತಿ? ನೀವು ಸಪೋರ್ಟ್ ಮಾಡ್ಕೊಡ್ತೀವಿ ಸರ್. ಅಲ್ಲ, ನಿಂದು ಇಲ್ಲದ ಕೆಲಸ ಪ್ರೆಸೆಂಟ್ ಇದೆ ರೋಡ್ ಸರ್. ನಿಂಗೆ ಯಾಕೆ ತೆಗಿಂದಾರ ಮತ್ತೆ ಇದು ಏನಾರ ಕೊಟ್ಟ ಚಿಟ್ಟಿ? ಅದು ಒಣಗಿನ ಗಿಡವ ಅಲ್ಲ, ಚಿಟ್ಟಿ ಏನಾರ ಕೊಟ್ರೇನು? ಸಾರ್ ಮಾತು ಕೇಳಬೇಕಾಯ್ತು ಸರ್. ಯಾಕೆ ಮಾಡ್ತಾರೆ ಸರ್. ಏಸ್ ಮಾಡ್ತೀನಿ ಅಂದ್ರೆ ಕೇಕ್ ಬಂದಿನ ಮಗನಿಗೆ ಗೊತ್ತಾಯ್ತು. ಹಾಂ, ಕೇಕ್ ಬಂದಿನ ಮಗನಿಗೆ ಗೊತ್ತಾಯ್ತು ಸರ್. 15-16 ಮಾಡ್ತಂದ. ಓಕೆ ಓಕೆ. ನಿನ್ನ ಹೆಸರು? ರಾಮ್ಲದ ಸರ್. ರಾಮ್ಲಿ ಏನು ಮಾಡ್ತೇವೆ? ನಾವು ವಾಚರ್ ಕೆಲಸ ಮಾಡ್ತೇವೆ. ಎಲ್ಲಿ? ಇಲ್ಲೇ ಇದರದಾಗ ಅಲ್ಲಿ ಗೊರಳ್ಳಿ. ಗೋರ್ನಹಳ್ಳಿ. ಹಿಡಿದು ಯಾಕೆ ಬಂದಿರಿ ಸರ್? ಗಿಡ ಒಣಗ್ಯಾವ ಜಾಲಿ ಹೋದಾಗ ಅವು ತೆಗಿಯಂದ್ರೆ ಏನು ಕೊಡ್ತಾರೆ ಪೇಮೆಂಟು? ಪೇಮೆಂಟ್ ಈಗಿನ ತನ 10,000 ಕೊಟ್ಟರು ಸರ್. ಈಗ ಪೇಮೆಂಟ್ ಹೆಚ್ಚು ಮಾಡ್ತಂದ್ರೆ ಇವತ್ತಿನ ಕೂಲಿ ಕೊಡ್ತಾರ? ಕೊಡಲ್ಲ. ಅದು ತಿಂಗಳು ಒಂದು ಪೇಮೆಂಟ್ ಏನು ಚೆಕ್ ಕೊಡ್ತಾರ ಏನು? ಇಲ್ಲ, ಯಾರ ಕೊಡ್ತಾರ? ಸ್ವಲ್ಪ ಆಗಿದ್ದು ಎಲ್ಲ ಕೊಡ್ತಾರೆ. ಆಗರ ಇರ್ತದೆ ಕೆಲಸದ